ನೀವೇನಾದ್ರೂ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ನ ಬೈ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಫ್ಲಾಟ್ ನ ಬೈ ಮಾಡೋಕ್ಕೂ ಮುಂಚೆ ಏನೇನ್ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವೊಂದು ಫ್ಲಾಟ್ ನ ಬೈ ಮಾಡೋಕ್ಕೂ ಮೊದಲು ನಾವೀಗ ಹೇಳುವಂತಹ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿ ಫ್ಲಾಟ್ ನ ಪರ್ಚೇಸ್ ಮಾಡಬೇಕಾಗುತ್ತೆ. ಫಸ್ಟ್ ಡಾಕ್ಯುಮೆಂಟ್ ರೇರಾ ಸರ್ಟಿಫಿಕೇಟ್. ರೇರಾ ಅಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ. ಈ ಒಂದು ಅಥಾರಿಟಿ ಅಂಡರ್ ಅಲ್ಲಿ ಬಿಲ್ಡರ್ಸ್ ಗಳು ಅಥವಾ ಡೆವಲಪರ್ಸ್ ಗಳು ರೇರಾ ಸರ್ಟಿಫಿಕೇಟ್ ನ ತಗೊಂಡಿದಾರ ಅಂತ ನೋಡಬೇಕು. ನಮ್ಮ ಇಂಡಿಯಾ ಗವರ್ಮೆಂಟ್ ಬಿಲ್ಡರ್ಸ್ ಅಥವಾ ಡೆವಲಪರ್ಸ್ ಗಳಿಂದ ಬೈಯರ್ಸ್ ಗಳಿಗೆ ಆಗ್ತಿದ್ದಂತಹ ತೊಂದರೆಗಳನ್ನ ತಪ್ಪಿಸೋಕೆ ಈ ಒಂದು ರೇರಾ ಆಕ್ಟ್ ನ ಜಾರಿಗೆ ತಂದ್ರು. ಅಂಡ್ ಇದು ನಿಮಗೆ ಬಿಲ್ಡರ್ಸ್ ಗಳು ಅಥವಾ ಡೆವಲಪರ್ಸ್ ಗಳು ಪ್ರಾಜೆಕ್ಟ್ ನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಈ ಒಂದು ರೇರಾ ಸರ್ಟಿಫಿಕೇಟ್ ಇಂದ ನಿಮಗೆ ಗೊತ್ತಾಗುತ್ತೆ. ಸೆಕೆಂಡ್ ಡಾಕ್ಯುಮೆಂಟ್ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್. ಯಾವುದೇ ಒಂದು ಅಪಾರ್ಟ್ಮೆಂಟ್ ನ ಡೆವಲಪರ್ಸ್ ಗಳು ಶುರು ಮಾಡೋಕ್ಕೂ ಮೊದಲು ಲೋಕಲ್ ಅಥಾರಿಟಿ ಅಂಡರ್ ಅಲ್ಲಿ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೋಬೇಕಾಗುತ್ತೆ. ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಅಂದ್ರೆ BBMP ಕಡೆಯಿಂದ ಈ ಒಂದು ಪ್ಲಾನ್ ಅಪ್ರೂವಲ್ ತಗೋಬೇಕಾಗುತ್ತೆ. ಮೈಸೂರು ಅಂತ ಬಂದ್ರೆ ಮೂಡ ಅಂಡರ್ ಅಲ್ಲಿ ತಗೋಬೇಕಾಗುತ್ತೆ. ಮಂಗಳೂರು ಅಂತ ಬಂದ್ರೆ MCC ಅಂದ್ರೆ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅಂಡರ್ ಅಲ್ಲಿ ಈ ಒಂದು ಅಪ್ರೂವಲ್ ನ ತಗೋಬೇಕಾಗುತ್ತೆ. ಥರ್ಡ್ ಡಾಕ್ಯುಮೆಂಟ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್. ಒಂದು ಅಪಾರ್ಟ್ಮೆಂಟ್ ನ ಡೆವಲಪರ್ಸ್ ಗಳು ಶುರು ಮಾಡೋಕೆ ಮೊದಲು ಲೋಕಲ್ ಅಥಾರಿಟೀಸ್ ಕಡೆಯಿಂದ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಈ ಒಂದು ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ನ ಪಡ್ಕೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫೋರ್ತ್ ಡಾಕ್ಯುಮೆಂಟ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಈ ಒಂದು ಡಾಕ್ಯುಮೆಂಟ್ ನಿಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಯಾವುದೇ ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮುಗಿದ ನಂತರ ಲೋಕಲ್ ಅಥಾರಿಟೀಸ್ ಕಡೆಯಿಂದ ಡೆವಲಪರ್ಸ್ ಗಳು ಈ ಒಂದು ಸರ್ಟಿಫಿಕೇಟ್ ನ ಪಡ್ಕೊಳ್ಬೇಕಾಗುತ್ತೆ. ಫಿಫ್ತ್ ಡಾಕ್ಯುಮೆಂಟ್ OC ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಈ ಒಂದು ಸರ್ಟಿಫಿಕೇಟ್ ನು ಸಹ ಲೋಕಲ್ ಅಥಾರಿಟೀಸ್ ಇಶ್ಯೂ ಮಾಡುತ್ತೆ. ಇದರಿಂದ ನಿಮಗೆ ಬಿಲ್ಡಿಂಗ್ ಇಸ್ ಫಿಟ್ ಫಾರ್ ಆಕ್ಯುಪೆನ್ಸಿ ಅಂಡ್ ಸೇಫ್ಟಿ ಅಂತ ಗೊತ್ತಾಗುತ್ತೆ. ಸಿಕ್ಸ್ತ್ ಡಾಕ್ಯುಮೆಂಟ್ ಮದರ್ ಡೀಡ್ಸ್ ಆರ್ ಟೈಟಲ್ ಡೀಡ್ಸ್. ಯಾವುದೇ ಒಂದು ಪ್ರಾಪರ್ಟಿನ ಬೈ ಮಾಡೋಕ್ಕೂ ಮೊದಲು ಈ ಪ್ರಾಪರ್ಟಿ ಮುಂಚೆ ಯಾರ ಹೆಸರಲ್ಲಿ ಇತ್ತು, ಈಗ ಯಾರ ಹೆಸರಲ್ಲಿ ಇದೆ ಅಂತ ಟೈಟಲ್ ಡೀಡ್ಸ್ ನ ನೀವು ಚೆಕ್ ಮಾಡೋದ್ರ ಮೂಲಕ ಗೊತ್ತಾಗುತ್ತೆ. ಅದೇ ರೀತಿ ಪ್ರಾಪರ್ಟಿ ಗೌರ್ಮೆಂಟ್ ಗ್ರಾಂಟ್ ಪ್ರಾಪರ್ಟಿನ ಅಥವಾ ಆನ್ಸಿಸ್ಟ್ರಲ್ ಪ್ರಾಪರ್ಟಿನ ಒಬ್ಬರಿಂದ ಒಬ್ಬರಿಗೆ ಪಾರ್ಟಿಷನ್ ಆಗಿ ಬಂದಿದೆಯಾ ಅಂತಾನೂ ಗೊತ್ತಾಗುತ್ತೆ. ಸೆವೆಂತ್ ಡಾಕ್ಯುಮೆಂಟ್ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂಡ್ ಜನರಲ್ ಪವರ್ ಆಫ್ ಅಟಾರ್ನಿ. ಯಾವುದೇ ಒಂದು ಪ್ರಾಪರ್ಟಿನ ಬಿಲ್ಡರ್ಸ್ ಅಥವಾ ಡೆವಲಪರ್ಸ್ ಗಳು ಪರ್ಚೇಸ್ ಮಾಡಿ ಅಪಾರ್ಟ್ಮೆಂಟ್ ನ ಕಟ್ಟಬಹುದು. ಅದೇ ರೀತಿ ಬೇರೆ ಒಬ್ರು ಜಾಗದಲ್ಲಿ ಸಹ ಬಿಲ್ಡರ್ಸ್ ಈ ಒಂದು JDA ಅಂಡ್ GPA ಮಾಡ್ಕೊಳ್ಳೋ ಮೂಲಕ ಲ್ಯಾಂಡ್ ಓನರ್ ಗೆ ಒಂದಿಷ್ಟು ಶೇರ್, ಡೆವಲಪರ್ಸ್ ಗೆ ಒಂದಿಷ್ಟು ಶೇರ್ ಅಂತ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಅಪಾರ್ಟ್ಮೆಂಟ್ ಕಟ್ಟಿ ಸಹ ಮಾರಾಟ ಮಾಡಬಹುದು. ಏಯ್ತ್ ಡಾಕ್ಯುಮೆಂಟ್ ಶೇರಿಂಗ್ ಅಗ್ರಿಮೆಂಟ್. ನಾವು ಈಗಾಗಲೇ ಡಿಸ್ಕಷನ್ ಮಾಡಿದಂಗೆ ಬಿಲ್ಡರ್ ಮತ್ತು ಲ್ಯಾಂಡ್ ಓನರ್ ಮಧ್ಯೆ ಆದಂತಹ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಪ್ರಕಾರ ಲ್ಯಾಂಡ್ ಓನರ್ ಗೆ ಎಷ್ಟು ಫ್ಲಾಟ್ಸ್ ಹಾಗೂ ಡೆವಲಪರ್ಸ್ ಗೆ ಎಷ್ಟು ಫ್ಲಾಟ್ಸ್ ಬಂದಿದೆ ಅಂತ ಈ ಒಂದು ಶೇರಿಂಗ್ ಅಗ್ರಿಮೆಂಟ್ ಮೂಲಕ ನೋಡಬಹುದು. ನೀವು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರೋ ಫ್ಲಾಟ್ ಲ್ಯಾಂಡ್ ಓನರ್ ಶೇರ್ ಗೆ ಹೋಗಿದ್ಯಾ, ಬಿಲ್ಡರ್ ಶೇರ್ ಗೆ ಹೋಗಿದ್ಯಾ ಅಂತ ಗೊತ್ತಾಗುತ್ತೆ. ನೈನ್ತ್ ಡಾಕ್ಯುಮೆಂಟ್ ಈ ಆಸ್ತಿ ಅಥವಾ ಈ ಖಾತಾ ಸರ್ಟಿಫಿಕೇಟ್. ಈ ಹಿಂದೆ ಬ್ಯಾಂಗ್ಳೂರ್ ಅಂತಹ ಸಿಟಿ ಏರಿಯಾಗಳಲ್ಲಿ ಎ ಖಾತಾ ಮತ್ತು ಬಿ ಖಾತಾ ಅಂತ ಎರಡು ತರ ಖಾತಾನ BBMP ಇಶ್ಯೂ ಮಾಡ್ತಿತ್ತು. ಈಗ ಈ ಆಸ್ತಿನ BBMP ಹೊಸದಾಗಿ ತಂದಿದೆ. ಈ ಡಾಕ್ಯುಮೆಂಟ್ ಅಲ್ಲಿ ಈ ಒಂದು ಪ್ರಾಪರ್ಟಿ ಎ ಖಾತಾನ ಅಥವಾ ಬಿ ಖಾತಾನ ಅಂತಾನೂ ಸಹ ನಿಮಗೆ ಗೊತ್ತಾಗುತ್ತೆ. 10th ಡಾಕ್ಯುಮೆಂಟ್ ಟ್ಯಾಕ್ಸ್ ಪೇಡ್ ರೆಸಿಪ್ಟ್. ಈ ಒಂದು ಡಾಕ್ಯುಮೆಂಟ್ ನಿಮಗೆ ಅಪ್ ಟು ಡೇಟ್ ಟ್ಯಾಕ್ಸ್ ಪೇ ಮಾಡಿದಾರಾ ಅಂತ ತಿಳಿಸುತ್ತೆ. ಯಾವುದೇ ಒಂದು ಪ್ರಾಪರ್ಟಿಗೆ ನಾವು ಪ್ರತಿ ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ನೀವು ಫ್ಲಾಟ್ ನ ಬೈ ಮಾಡೋಕ್ಕೂ ಮೊದಲು ಟ್ಯಾಕ್ಸ್ ಏನಾದ್ರು ಡ್ಯೂ ಇದೆಯಾ ಅಂತ ನೋಡಬೇಕಾಗುತ್ತೆ. 11th ಡಾಕ್ಯುಮೆಂಟ್ EC ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್. ಒಂದು ಪ್ರಾಪರ್ಟಿ ಯಾರಿಗೆಲ್ಲ ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನ EC ಅಲ್ಲಿ ನೋಡಬಹುದು. ಬಿಲ್ಡಿಂಗ್ ಮೇಲೆ ಅಥವಾ ಫ್ಲಾಟ್ ಮೇಲೆ ಏನಾದ್ರು ಬ್ಯಾಂಕ್ ಅಲ್ಲಿ ಲೋನ್ ಇದ್ರೆ ಈ ಒಂದು EC ಅಲ್ಲಿ ಗೊತ್ತಾಗುತ್ತೆ. ಯಾವುದೇ ಟ್ರಾನ್ಸಾಕ್ಷನ್ ಆಗಿರುವಂತಹ ಡಾಕ್ಯುಮೆಂಟ್ ನಂಬರ್ ಇದರಲ್ಲಿ ಸಿಗುತ್ತೆ. 12th ಡಾಕ್ಯುಮೆಂಟ್ BWSSP, ಬೆಸ್ಕಾಂ ಅಂತಹ ಲೋಕಲ್ ಅಥಾರಿಟೀಸ್ ಕಡೆಯಿಂದ NOC ಗಳನ್ನ ಪಡ್ಕೊಂಡಿದಾರ ಅಂತ ಚೆಕ್ ಮಾಡಬೇಕಾಗುತ್ತೆ. ಈ ಒಂದು NOC ಇದ್ರೆ ನಿಮ್ಗೆ ವಾಟರ್ ಗೆ ಸಂಬಂಧಪಟ್ಟಂತೆ ಹಾಗೂ ಪವರ್ ಗೆ ಸಂಬಂಧಪಟ್ಟಂತೆ BWSSP, ಬೆಸ್ಕಾಂ ಕಡೆಯಿಂದ ಯಾವುದೇ ರೀತಿ ತೊಂದರೆಗಳಾಗಲ್ಲ. 13th ಡಾಕ್ಯುಮೆಂಟ್ ನೋ ಡ್ಯೂ ಸರ್ಟಿಫಿಕೇಟ್. ನೀವೇನಾದ್ರೂ ರೀಸೇಲ್ ಫ್ಲಾಟ್ ನ ಪರ್ಚೇಸ್ ಮಾಡ್ತಿದ್ರೆ ಈ ಒಂದು ಪ್ರಾಪರ್ಟಿ ಮೇಲೆ ಬ್ಯಾಂಕ್ ಲೋನ್ ಏನಾದ್ರೂ ಇದ್ರೆ ಬ್ಯಾಂಕ್ ಕಡೆಯಿಂದ ಲೋನ್ ಕ್ಲಿಯರ್ ಆಗಿರೋದಕ್ಕೆ ನೋ ಡ್ಯೂ ಸರ್ಟಿಫಿಕೇಟ್ ನ ಕಲೆಕ್ಟ್ ಮಾಡಿಕೊಂಡು ಫ್ಲಾಟ್ ನ ಬೈ ಮಾಡಬೇಕಾಗುತ್ತೆ. 14th ಡಾಕ್ಯುಮೆಂಟ್ ಸೆಲ್ಲರ್ ಏನಿದ್ದಾರೆ ಅವ್ರದ್ದು ಪ್ಯಾನ್ ಕಾರ್ಡ್ ಮತ್ತೆ ಅಡ್ರೆಸ್ ಪ್ರೂಫ್ ನ ನೀವು ಚೆಕ್ ಮಾಡಬೇಕಾಗುತ್ತೆ. ಇದು ನಿಮಗೆ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ತುಂಬಾ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದಂತಹ ಹಾಗೂ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಿಸಿದಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ.